ಕೈ ಸರ್ಕಾರಕ್ಕೆ ಬಿಸಿ ತುಪ್ಪವಾದ ಜಾತಿ ಗಣತಿ ಸಮೀಕ್ಷೆ ಸಿಎಂ ನೇತೃತ್ವದಲ್ಲಿ ಸಭೆ ಮುಕ್ತಾಯವಾಗಿದೆ. ಇನ್ನು ಕೈ ಸರ್ಕಾರಕ್ಕೆ ಒಂದು ರೀತಿಯಾಗಿ ಜಾತಿ ಗಣತಿಯ ಸಮೀಕ್ಷೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಸಿಎಂ ನೇತೃತ್ವದಲ್ಲಿ ನಡೀತಾ ಇದ್ದ ಸಭೆ ಮುಕ್ತಾಯಗೊಂಡಿರುವಂತದ್ದು. ಇದೇ ಸೆಪ್ಟೆಂಬರ್ 22ರಿಂದ ಸಮೀಕ್ಷೆ ಮಾಡಬೇಕಾ ಅಥವಾ ಮಾಡಬೇಡ್ವಾ ಅನ್ನೋದು ಇಲ್ಲಿ ಒಂದು ರೀತಿಯಾಗಿ ಪ್ರಶ್ನೆ ಎದ್ದಿರುವಂತದ್ದು. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳನ್ನ ಸೇರ್ಪಡೆಗೆ ಕೋಕ್ ನೀಡ್ತಾರಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಹೆಚ್ಚುವರಿ ಸೇರ್ಪಡೆಗೊಂಡ 331 ಜಾತಿ ತೆಗೆಯುವ ಚರ್ಚೆ ಎದ್ದಿರುವಂತದ್ದು. ಇನ್ನು ಮೀಟಿಂಗ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಎಚ್.ಕೆ. ಪಾಟೀಲ್, ಸಂತೋಷ್ ಲಾಡ್, ಭೈರತಿ ಸುರೇಶ್ ಸೇರಿ ಹಲವರು ಕೂಡ ಈಗಾಗಲೇ ಅಲ್ಲಿ ಭಾಗಿಯಾಗಿದ್ದಾರೆ. ಒಂದ್ ರೀತಿಯಾಗಿ ಈ ಜಾತಿ ಸಮೀಕ್ಷೆ ಎನ್ನುವಂಥದ್ದು ಒಂದ್ ರೀತಿಯಾಗಿ ಈಗ ಕೈ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಜಾತಿ ಸಮೀಕ್ಷೆಗೆ ಹಾಗಾದ್ರೆ ಮಾಡ್ತಾರಾ ಅಥವಾ ಮಾಡಲ್ವಾ ಅನ್ನೋದು ನೋಡ್ಬೇಕಾಗುತ್ತೆ. ಈಗಾಗಲೇ ಹೆಚ್ಚುವರಿ ಸೇರ್ಪಡೆಗೊಂಡ ಜಾತಿಗಳ ಬಗ್ಗೆ ಆ ಮೀಟಿಂಗ್ ನಲ್ಲಿ ಈಗಾಗಲೇ ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆ ಸಭೆಯಲ್ಲಿ ಭೈರತಿ ಸುರೇಶ್, ಸಂತೋಷ್ ಲಾಡ್, ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಕಾಂಗ್ರೆಸ್ ನಾಯಕರು ಕೂಡ ಭಾಗಿಯಾಗಿದ್ರು. ಒಂದ್ ರೀತಿಯಾಗಿ ಈ ಕೈ ಸರ್ಕಾರಕ್ಕೆ ಈ ಜಾತಿ ಗಣತಿಯ ಸಮೀಕ್ಷೆ ಒಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಎದ್ದಿರುವಂತದ್ದು. ಸಿಎಂ ನೇತೃತ್ವದಲ್ಲಿ ಈಗಾಗಲೇ ನಡೀತಾ ಇದ್ದ ಸಭೆ ಮುಕ್ತಾಯಗೊಂಡಿದೆ. ಸೆಪ್ಟೆಂಬರ್ 22ರಿಂದ ಸಮೀಕ್ಷೆಯನ್ನ ಮಾಡಬೇಕಾ ಅಥವಾ ಮಾಡಬಾರ್ದಾ ಅನ್ನೋದು ಒಂದು ರೀತಿಯಾಗಿ ಇಲ್ಲಿ ಪ್ರಶ್ನೆ ಎದ್ದಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ಇನ್ನು ಕೆಲ ಸಚಿವರು ಕೂಡ ಸಪೋರ್ಟ್ ಮಾಡ್ತಾ ಇದ್ರೆ, ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಉಳಿದ ಕೆಲ ಸಚಿವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದ್ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಈ ಬಾರಿ ನಾನು ಜಾತಿ ಸಮೀಕ್ಷೆಯನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ಹಠ ಹಿಡಿದು ಕುಳಿತಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ಇದೇ ಸೆಪ್ಟೆಂಬರ್ 22ರಿಂದ ಜಾತಿ ಸಮೀಕ್ಷೆಯನ್ನ ಮಾಡ್ತಾರಾ ಅಥವಾ ಮಾಡಲ್ವಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಮೀಟಿಂಗ್ ನಲ್ಲೂ ಜಾತಿ ಗಣತಿಗೆ ಮೂಡದ ಒಮ್ಮತ, ಸುರ್ಜೇವಾಲಾ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ಇನ್ನು ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಜೊತೆ ಸಭೆ ಮಾಡ್ತಾರೆ. ಒಂದೇ ಕಾರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಜಾತಿ ಗಣತಿಯ ಪರ ವಿರೋಧದ ಬಗ್ಗೆ ಸಮಾಲೋಚನೆಯನ್ನ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಈ ಮೀಟಿಂಗ್ ನಲ್ಲಿ ಒಂದ್ ರೀತಿಯಾಗಿ ಒಮ್ಮತ ಆಗ್ತಾ ಇಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಒಂದೇ ಕಾರಿನಲ್ಲಿ ಈ ಇಬ್ರು ಕಾಂಗ್ರೆಸ್ ನಾಯಕರು ತೆರಳಿರುವಂತದ್ದು ಜಾತಿ ಗಣತಿಯ ಪರ ವಿರೋಧದ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಒಂದೇ ಕಾರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಮೀಟಿಂಗ್ ನಲ್ಲಿ ಜಾತಿ ಗಣತಿಗೂ ಕೂಡ ಒಮ್ಮತ ಮೂಡ್ತಾ ಇಲ್ಲ. ಕೆಲ ಸಚಿವರು ಕೂಡ ಜಾತಿ ಸಮೀಕ್ಷೆನ ಮಾಡಬಾರ್ದು ಅನ್ನೋದನ್ನ ಒಂದ್ ರೀತಿಯಾಗಿ ಹೇಳ್ತಾ ಇದ್ರೆ, ಇನ್ನೇ ಉಳಿದ ಕೆಲ ಸಚಿವರು ಸಿಎಂ ಸಿದ್ದರಾಮಯ್ಯನವರ ಪರ ಮಾಡಬೇಕು ಅನ್ನೋದನ್ನ ನಿಂತಿರುವಂತದ್ದು. ಹಾಗಾದ್ರೆ ಈ ಬಾರಿ ಜಾತಿ ಸಮೀಕ್ಷೆ ಆಗುತ್ತಾ ಅಥವಾ ಆಗಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಮೀಟಿಂಗ್ ನಲ್ಲೂ ಈಗಾಗಲೇ ಜಾತಿ ಗಣತಿಗೆ ಒಂದ್ ರೀತಿಯಾಗಿ ಒಮ್ಮತ ಮೂಡ್ತಾ ಇಲ್ಲ. ಸುರ್ಜೇವಾಲಾ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ. ಜಾತಿ ಸಮೀಕ್ಷೆಯ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ಚರ್ಚೆ ಸಭೆ ಮುಗಿದ ನಂತರ ಈ ಬಾರಿ ಸಮೀಕ್ಷೆಯನ್ನ ಮಾಡಬೇಕಾ ಅಥವಾ ಮಾಡಬಾರ್ದಾ ಅನ್ನೋದನ್ನ ಹೇಳಲಾಗುತ್ತೆ. ಇನ್ನು ಒಂದ್ ರೀತಿಯಾಗಿ ಈ ಬಾರಿ ಜಾತಿ ಸಮೀಕ್ಷೆಯ ಬಗ್ಗೆ ಒಂದ್ ರೀತಿಯಾಗಿ ದೊಡ್ಡ ಗದ್ದಲವೇ ಶುರುವಾದಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗಾಗಲೇ ಜಾತಿ ಸಮೀಕ್ಷೆಯ ಬಗ್ಗೆ ಒಂದ್ ರೀತಿಯಾಗಿ ಒಂದ್ ರೌಂಡ್ ಈಗಾಗಲೇ ಸಭೆ ಕೂಡ ಆಗಿದೆ. ಆ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಎಚ್.ಕೆ. ಪಾಟೀಲ್, ಎಂ.ಬಿ. ಪಾಟೀಲ್ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಸ್ವಲ್ಪ ಜನ ಶಾಸಕರು ಕೂಡ ಇಲ್ಲಿ ಜಾತಿ ಸಮೀಕ್ಷೆಯನ್ನ ಮಾಡುವುದಾಗಿ ತಿಳಿಸಿದ್ರೆ, ಇನ್ನು ಕೆಲ ಸಚಿವರು ಕೂಡ ಜಾತಿ ಸಮೀಕ್ಷೆಗೆ ಒಮ್ಮತವನ್ನ ಕೊಟ್ಟಿಲ್ಲ. ಹಾಗಾಗಿ ಈ ಬಾರಿ ಸಿಎಂ ಸಿದ್ದರಾಮಯ್ಯನವರು ನಾನು ಈ ಬಾರಿ ಜಾತಿ ಸಮೀಕ್ಷೆಯನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹಠ ಹಿಡಿದು ಕುಳಿತಂತೆ ಒಂದ್ ರೀತಿಯಾಗಿ ಕಾಣಿಸ್ತಾ ಇದೆ. ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಈ ಬಾರಿ ಜಾತಿ ಸಮೀಕ್ಷೆಯನ್ನ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣದಿಂದ
ಸಿಎಂ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡೋದಕ್ಕಾಗಿ ಒಂದೇ ಕಾರಿನಲ್ಲಿ ಹೋಗ್ತಿದ್ದಾರೆ. ಇನ್ನು ಮೀಟಿಂಗ್ನಲ್ಲೂ ಜಾತಿ ಗಣತಿಯ ಬಗ್ಗೆ ಕೆಲ ಶಾಸಕರು ಕೂಡ ಒಮ್ಮತವನ್ನ ನೀಡಿಲ್ಲ. ಸುರ್ಜೇವಾಲಾ ಭೇಟಿಗೆ ಸಿಎಂ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಹೋಗಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಜೊತೆ ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ಸಭೆ ಎಲ್ಲ ಮುಗಿದ ನಂತರ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆ ನಿರ್ಧಾರ ಈ ಬಾರಿ ಸಮೀಕ್ಷೆ ಆಗುತ್ತಾ ಆಗಲ್ವಾ ಅನ್ನೋದು ನೋಡ್ಬೇಕಾಗುತ್ತೆ. ಇನ್ನು ಒಂದು ರೀತಿಯಾಗಿ ಜಾತಿ ಸಮೀಕ್ಷೆಯ ಬಗ್ಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಮೀಕ್ಷೆಯ ಬಗ್ಗೆ ಈಗಾಗಲೇ ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಕೆಲ ಶಾಸಕರು ಕೂಡ ಭಾಗಿಯಾಗಿದ್ರು. ಕೆಲ ಶಾಸಕರು ಕೂಡ ಭಾಗಿಯಾಗಿರುವಂಥದ್ದು. ಇನ್ನು ಒಂದು ರೀತಿಯಾಗಿ ಈ ಬಾರಿ ಸುರ್ಜೇವಾಲಾ ಭೇಟಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರು ಈಗಾಗಲೇ ಹೋಗಿದ್ದಾರೆ. ಈ ಬಾರಿ ಏನಾಗುತ್ತೆ ಜಾತಿ ಸಮೀಕ್ಷೆ ಅನ್ನೋದನ್ನ ನೋಡಬೇಕಾಗತ್ತೆ. ಇನ್ನು ಇಡೀ ರಾಜ್ಯಾದ್ಯಂತ ಕೆಲ ಶಿಕ್ಷಕರನ್ನ ಜಾತಿ ಸಮೀಕ್ಷೆಯ ಮಾಡೋದಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೈರಿಂಗ್ ಮಾಡಿದ್ದಾರೆ. ಈ ಬಾರಿ ಹಾಗಾದ್ರೆ ಜಾತಿ ಸಮೀಕ್ಷೆ ಆಗುತ್ತಾ ಆಗಲ್ವಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಜಾತಿ ಗಣತಿ ಮುಂದೂಡಿಕೆ ಪ್ರಸ್ತಾಪ ಒಪ್ಪದ ಸಿಎಂ ಸಿದ್ದರಾಮಯ್ಯನವರು ರಾಜಕೀಯದ ಬಗ್ಗೆ ಸುರ್ಜೇವಾಲಾ ಜೊತೆ ಚರ್ಚೆ ಮಾಡಿದ್ದಾರೆ. ಸುರ್ಜೇವಾಲಾ ಜೊತೆ ಸಿಎಂ ಮತ್ತು ಡಿಸಿಎಂ ಮಾತುಕತೆ. ಇನ್ನು ಒಂದು ರೀತಿಯಾಗಿ ಈಗಾಗಲೇ ಜಾತಿ ಸಮೀಕ್ಷೆಯ ಬಗ್ಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಜಾತಿ ಸಮೀಕ್ಷೆಯ ಬಗ್ಗೆ ಏನಾಗುತ್ತೆ ಅನ್ನೋದನ್ನ ಕಾತ್ ನೋಡ್ಬೇಕಾಗುತ್ತೆ. ರಾಜಕೀಯದ ಬಗ್ಗೆ ಸುರ್ಜೇವಾಲಾ ಜೊತೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಬಾರಿ ಜಾತಿ ಸಮೀಕ್ಷೆ ಆಗುತ್ತಾ ಅಥವಾ ಆಗಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಇನ್ನು ಸರ್ಕಾರಕ್ಕೆ ಜಾತಿ ಸಮೀಕ್ಷೆ ಒಂದು ರೀತಿಯಾಗಿ ತಲೆನೋವು ತಂದಿರುವಂತದ್ದು. ರಾಜಕೀಯದ ಬಗ್ಗೆ ಈಗಾಗಲೇ ಸುರ್ಜೇವಾಲಾ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಜಾತಿ ಗಣತಿ ಮುಂದೂಡಿಕೆಗೆ ಪ್ರಸ್ತಾಪವನ್ನ ಒಪ್ಪದ ಸಿಎಂ ಸಿದ್ದರಾಮಯ್ಯನವರು ರಾಜಕೀಯದ ಬಗ್ಗೆ ಸುರ್ಜೇವಾಲಾ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಸುರ್ಜೇವಾಲಾ ಜೊತೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಈಗಾಗಲೇ ಮಾತುಕತೆಯನ್ನ ಮಾಡಿರುವಂತದ್ದು. ಗೊಂದಲವನ್ನ ಬಗೆಹರಿಸಿಕೊಂಡ ನಿಗದಿಯಂತೆ ಸಮೀಕ್ಷೆ ಹಾಗಾದ್ರೆ ಆಗುತ್ತಾ ಅಥವಾ ಆಗಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ.